ಓಕೆ, ಇವತ್ತು ನಾವು ಈ ಡಿಸೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಫಸ್ಟ್ ಆಫ್ ಆಲ್ ಈ ಪೋರ್ಷನ್ ಮಾಡೋಣ. ಫಸ್ಟ್ ಇದು ಅಷ್ಟು ತಗೋಬೇಕಂದ್ರೆ ಫಸ್ಟ್ ಒಂದು ಬಾಕ್ಸ್ ಹಾಕಿ ಆಮೇಲೆ ಆ ಇಮೇಜ್ಗೆ ಸೆಲೆಕ್ಟ್ ಮಾಡಿ ಇಂಟರ್ಸೆಕ್ಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡ್ರಿ ಅಂದ್ರೆ ಅಷ್ಟು ಪೋರ್ಷನ್ ಬರುತ್ತದೆ. ಬಾಕ್ಸ್ ಕ್ಲಿಕ್ ಮಾಡಿ ಇದು ಒಂದು ಬಂತು. ಓಕೆ, ಇದು ಬಂದ್ಮೇಲೆ ಈಗ ನಮ್ಗೆ ಈ ತರ ಇಷ್ಟು ಡಿಸೈನ್ ಮಾಡ್ಬೇಕಂದ್ರೆ ಈಗ ನೋಡ್ರಿ ಇಲ್ಲಿ 1 2 3 ಬಾಕ್ಸಸ್ ಅದಾವ. ಏನ್ ಮಾಡಬೇಕು, ಒಂದು ಸ್ಕ್ವೇರ್ ಬಾಕ್ಸ್ ತಗೋರಿ. ಫಸ್ಟ್ ಇದು ಒಂದು ಬಾಕ್ಸ್ ತಗೊಂಡ್ರೆ ಆಮೇಲೆ ಇಲ್ಲೇ ಬಾಜು ಸೇಮ್ ಇನ್ನೊಂದು ಬಾಕ್ಸ್ ಪ್ಲಸ್ ಇಲ್ಲಿ ಒಂದು ಕಾಪಿ ಪೇಸ್ಟ್, ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್. ಓಕೆ, 3 ಬಾಕ್ಸ್ ಆಯ್ತು. ಈಗ ಫಸ್ಟ್ ಇಲ್ಲಿ ನೋಡ್ರಿ ಒಂದು ಕಾರ್ನರ್ ಐತಿ, ಆಮೇಲೆ ಇಲ್ಲಿ ಸ್ವಲ್ಪ ಕರ್ವ್ ಐತಿ, ಇಲ್ಲೇ ಕರ್ವ್ ಐತಿ, ಇಲ್ಲೇ ಕರ್ವ್ ಐತಿ, ಆಮೇಲೆ ಇಲ್ಲೇ ಕಾರ್ನರ್ ಐತಿ. ಓಕೆ, ಇಲ್ಲಿ ಕಾರ್ನರ್, ಆಮೇಲೆ ಇಲ್ಲಿ ಕರ್ವ್, ಈ ಬಾಕ್ಸ್ಗೆ ಇಲ್ಲೇ ಕರ್ವ್, ಇಲ್ಲೇ ಕಾರ್ನರ್ ಐತಿ. ಓಕೆ, ನೋಡ್ರಿ ಇದು ಒಳಗಿಂದ ಬಾಕ್ಸ್ ಹಾಕೋಬೇಕು. ಸೇಮ್ ಹತ್ರ ಇಲ್ಲಿ ಒಂದು ಬಾಕ್ಸ್. ಓಕೆ, ಆಮೇಲೆ ಇಲ್ಲಿ ಒಂದು ಬಾಕ್ಸ್, ಇಲ್ಲಿ ಏನೈತಿ, ಇಲ್ಲಿ ಕರ್ವ್ ಐತಿ. ಕಂಟ್ರೋಲ್ ಹೋಲ್ಡ್ ಮಾಡಿ ಕರ್ವ್ ಮಾಡಬೇಕು. ಆಮೇಲೆ ಇಲ್ಲಿ ಕಾರ್ನರ್ ಐತಿ, ಇಲ್ಲಿ ಕಟ್ ಆಗ್ತೈತೆ. ಓಕೆ, ಈಗ ನೋಡ್ರಿ ಫಸ್ಟ್ ಔಟ್ಲೈನ್ ಐತಿ. ಔಟ್ಲೈನ್ಗೆ ಸ್ವಲ್ಪ ದಪ್ಪ ಮಾಡ್ಬೇಕಂದ್ರೆ F12 ಪ್ರೆಸ್ ಮಾಡ್ಬೇಕು. ಲೈನ್ ಎಲ್ಲ ಪ್ರಾಪರ್ಟೀಸ್ ಬರ್ತೈತೆ. ಡಬಲ್ ಕ್ಲಿಕ್ ಮಾಡಿ ಒಂದು 3 ಅಂತ ಕೊಟ್ಟು ಥಿಕ್ನೆಸ್ 3 ಅಥವಾ 5 ಮಾಡ್ರಿ. ಇದಾಯ್ತಾ? ಓಕೆ, ಆಮೇಲೆ ಇದಕ್ಕೆ ಔಟ್ಲೈನ್ F12 ಥಿಕ್ನೆಸ್ 5. ಇದಕ್ಕೆ ಸೇಮ್ ಆಗುತ್ತೆ F12 ಥಿಕ್ನೆಸ್. ಇದಾಯ್ತಾ? ಒಂದು ಫಸ್ಟ್. ಓಕೆ, ನೆಕ್ಸ್ಟ್ ಈ ಔಟ್ಲೈನ್ಗೆ ಏನು ಮಾಡ್ಬೇಕು, ಕಂಟ್ರೋಲ್ ಶಿಫ್ಟ್ ಕ್ಯೂ ಮಾಡಬೇಕು. ಆಮೇಲೆ ಇದಕ್ಕೆ ಹಂಗೆ ಮಾಡ್ರಿ, ಕಂಟ್ರೋಲ್ ಶಿಫ್ಟ್ ಕ್ಯೂ, ಆಮೇಲೆ ಇದಕ್ಕೆ ಕ್ಲಿಕ್ ಮಾಡಿ ಕಂಟ್ರೋಲ್ ಶಿಫ್ಟ್ ಕ್ಯೂ. ಓಕೆ, ಇದಾದ ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲೇ ಐತಿ, ಇಲ್ಲಿ ಕಟ್ ಐತಿ. ಕಟ್ ಇದ್ರೆ ಏನು ಮಾಡಬೇಕು, ಒಂದು ಬಾಕ್ಸ್ ತಗೋಬೇಕು, ಇಷ್ಟು ಕಟ್ ಮಾಡ್ರಿ. ಒಂದು ಬಾಕ್ಸ್ ತಗೊಂಡ್ರಿ, ಸ್ಕ್ವೇರ್ ಬಾಕ್ಸ್ ತಗೊಂಡ್ರಿ. ಆಮೇಲೆ ಬಾಕ್ಸ್ ಸೆಲೆಕ್ಟ್ ಐತಿ, ಆಮೇಲೆ ಶಿಫ್ಟ್ ಹಿಡಿದ ಇನ್ನೊಂದು ಬಾಕ್ಸ್ ಮೇಲಿಂದ ನಾವು ಲೈನ್ ಏನು ತಪ್ಪು ಮಾಡಿದ್ವಿ ಅದು ಸೆಲೆಕ್ಟ್ ಮಾಡಿ ಟ್ರಿಮ್ ಮಾಡಬೇಕು. ಟ್ರಿಮ್ ಆಯ್ತು. ಓಕೆ, ಟ್ರಿಮ್ ಆಗಿದ್ಮೇಲೆ ನೆಕ್ಸ್ಟ್ ಅದ್ರ ಹತ್ರ ಇಲ್ಲಿ ಒಂದು ಟ್ರಿಮ್ ಆಗೈತಿ, ಇಲ್ಲಿ ಒಂದು ಮೇಲೆ ಒಂದು ಟ್ರಿಮ್ ಮಾಡಬೇಕು. ಇದೇ ಥರ ಇಲ್ಲಿ ಒಂದು ತಗೋರೆ ಇಲ್ಲಿ ಇಷ್ಟ ಟ್ರಿಮ್ ಮಾಡಬೇಕು. ನೋಡೋಣ, ಇದು ಟ್ರಿಮ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದು ತಗೊಂಡು ಇದು ಫುಲ್ ಕಟ್ ಮಾಡ್ಬಿಟ್ರೆ ಅಲ್ಲಿ. ಓಕೆ, ಈ ಬಾಕ್ಸ್ ಸೆಲೆಕ್ಟ್ ಮಾಡ್ರಿ, ಟ್ರಿಮ್ ಮಾಡ್ರಿ. ಓಕೆ, ಆಮೇಲೆ ಇಲ್ಲ ಅದರಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲೇ ಟ್ರಿಮ್ ಮಾಡಬೇಕು. ಇದು ಟ್ರಿಮ್ ಆಯ್ತು. ಆಮೇಲೆ ಇದಕ್ಕೆ ಜಾಯಿಂಟ್ ಮಾಡ್ರಿ. ಈ ಬಾಕ್ಸ್ಗೆ ಇಲ್ಲೇ ಜಾಯಿಂಟ್ ಮಾಡಬೇಕು. ಜಾಯಿಂಟ್. ಓಕೆ, ಈ ತರ ಬಂತು. ಆಮೇಲೆ ಈ ಲೈನ್ ಇಲ್ಲಿಂದ ಇಲ್ಲಿ ತನಕ ಮಾಡಬೇಕು. ಇಲ್ಲಿ ಸ್ವಲ್ಪ ಕರ್ವ್ ಐತಿ, ನಾವು ಇಲ್ಲಿ ತಪ್ಪು ಮಾಡಿವಿ, ಕರ್ವ್ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಆಯ್ತು, ಇರಲಿ ಇಲ್ಲ ಇಲ್ಲಿ ತನಕ ಬರೋದು. ಓಕೆ, ಬಂತು. ಓಕೆ, ಆಮೇಲೆ ಇಲ್ಲಿ ಫುಲ್ ಕಟ್ ಒಂದು ಬಾಕ್ಸ್ ತಗೋಬೇಕು. ಒಂದು ಬಾಕ್ಸ್ ಸೆಲೆಕ್ಟ್ ಮಾಡಿ ಹೊರಗಿಂದ ಲೈನ್ ಈ ಲೈನ್ಗೆ ಸೆಲೆಕ್ಟ್ ಮಾಡಿ ಟ್ರಿಮ್ ಮಾಡಿ. ಆಯ್ತಾ? ಓಕೆ, ಆಮೇಲೆ ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಲೈನ್ ಮೇಲೆ ತಗೋಬೇಕು. ಓಕೆ, ಇದಾಯ್ತಾ? ಆಮೇಲೆ ಇಷ್ಟು ತನಕ ಇಲ್ಲಿ ತನಕ ಬಂತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು 3 ಸೆಲೆಕ್ಟ್ ಮಾಡಿ ಕಂಟ್ರೋಲ್ G ಮಾಡಿ ಗ್ರೂಪ್ ಮಾಡಿ
ಕ್ರಾಸ್ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನೈತೆ ಇಲ್ಲಿ ಹಾರ್ಟ್ ಬರ್ಬೇಕು. ಹಾರ್ಟ್ ಬರ್ಬೇಕಂದ್ರೆ ಇಲ್ಲೇ ಇದ್ರಾಗ ಯಾವ ಶೇಪ್ ಇದು ಬೇಸಿಕ್ ಶೇಪ್ಸ್ ಅಂತ ಐತೆ, ಅಲ್ಲಿ ಇಲ್ಲಿ ಶೇಪ್ಸ್ ಅದಾವ. ಇದರಲ್ಲಿ ಇಲ್ಲಿ ಹಾರ್ಟ್ ಶೇಪ್ ಇಲ್ಲ ಐತೆ. ಶಿಫ್ಟ್ ಡ್ರ್ಯಾಗ್ ಮಾಡ್ರಿ, ಇದೊಂದು ಹಾರ್ಟ್ ಶೇಪ್ ಬಂತು. ಓಕೆ, ಆಮೇಲೆ ಇದಕ್ಕೆ ಮ್ಯಾಲೆ ಬರ್ಬೇಕು. ಆಮೇಲೆ ಒಂದು ಸರ್ಕಲ್ ಆಯ್ತು. ಈ ಸರ್ಕಲ್ ಏನಾಯ್ತು ಇಲ್ಲಿಂದ ಕಂಟ್ರೋಲ್ ಹಿಡ್ದ ಮಾಡ್ರ ಸಿ. ಓಕೆ, ಸ್ವಲ್ಪ ದೊಡ್ಡದು ಮಾಡೋಣ. ಇನ್ನೊಂದು ಸರ್ಕಲ್ ಸೇಮ್ ಇಲ್ಲಿ ಮಾಡೋಣ. ಓಕೆ, ನೋಡಿ ಸರ್ಕಲ್ ಒಂದು ಕಲರ್ ಕೊಡ್ರಿ, ಯಾವುದೊಂದು ಕೊಟ್ರೆ ಈ ಮೇಲಿನ ಸರ್ಕಲ್ ಈ ಕೆಳಗೆ ಟ್ರಿಮ್ ಮಾಡಬೇಕು. ಟ್ರಿಮ್ ಆಯ್ತಾ. ಓಕೆ, ಆಮೇಲೆ ಇಲ್ಲಿ ಕಟ್ ಆಗ್ಬೇಕು. ಇದು ಈ ಕಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಒಂದು ಸ್ಕ್ವೇರ್ ಇದು ಮಾಡೋಣ ಬಾಕ್ಸ್. ಆಮೇಲೆ ಸ್ವಲ್ಪ 90 ಡಿಗ್ರಿ ಇದು ಕ್ರಾಸ್ ಮಾಡಿ ಇಲ್ಲಿ ಇಟ್ಟು ಸ್ಟ್ರಿಕ್ಟ್ ಇದು ಬಾಲ್ ಸೆಟ್ ಮಾಡಾಗಲೇ ಟ್ರಿಮ್ ಮಾಡಬೇಕು. ಆಯ್ತಾ, ಕಟ್ ಆಯ್ತಾ. ಆಮೇಲೆ ಏನ್ ಮಾಡ್ಬೇಕು, ಒಂದು ಲೈನ್ ತಗೋಬೇಕು. ಪ್ಲೇನ್ ಟೂಲಿಂದ ಒಂದು ಲೈನ್ ತಗೊಂಡು ಈ ತರ ಲೈನ್ ಹಾಕಿ ಅದಕ್ಕೊಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡಿ ಲೈನ್ಗೆ ಆ ಲೈನ್ಗೆ ಏನಾಯ್ತು ಕಂಟ್ರೋಲ್ ಶಿಫ್ಟ್ ಕ್ಯೂ ಮಾಡ್ಬಿಟ್ರೆ. ಓಕೆ, ಇಲ್ಲಿ ಒಂದು ಲೈನ್, ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಮಾಡ್ರಿ. ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಕರು ಬರ್ತೈತೆ. ಇಲ್ಲಿ ತಗೊಂಡ ಇಲ್ಲಿ ಒಂದು ಆಮೇಲೆ ಈ ಥರ ಮಾಡಿ ಆಮೇಲೆ ಇಲ್ಲೇ ಯಾವ್ದು ಸ್ಮಾರ್ಟ್ ಫಿಲ್ ಟೂಲ್ ಐತೆ ಆ ಟೂಲ್ ತಗೊಂಡು ಫಿಲ್ ಮಾಡ್ಬೇಕು ಕಲರ್. ಇದಾಯ್ತು. ಇದಾದ್ಮೇಲೆ ಇವೆಲ್ಲ ಡಿಲೀಟ್ ಮಾಡಬೇಕು. ಲೈನ್ಸ್ ಲೈನ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ಆಯ್ತಾ, ಇದು ಮಾಡ್ಬೋದು. ಆಮೇಲೆ ನೀವು ಇಮೇಜಸ್ ಈಗ ತಗೊಂಡ ಆ ಇಮೇಜಸ್ ಎಲ್ಲ ಇದ್ರ ಒಳಗಡೆ ಹಾಕ್ಬೇಕು. ಬಂದ್ರೆ ಈ ತರ ಡಿಸೈನ್ ನಿಮಗೆ ರೆಡಿ ಆಗುತ್ತೆ. ಓಕೆ, ಐ ಹೋಪ್ ಈ ಡಿಸೈನ್ ಐಡಿಯಾ ಬಂದಿರ್ಬೇಕು ನಿಮಗೆ. ನೆಕ್ಸ್ಟ್ ನೀವು ಪ್ರಯತ್ನ ಮಾಡಿ ಆಮೇಲೆ ಈ ತರ ಇಮೇಜಸ್ ಯಾವುದೇ ಏನೈತೆ ಎಲ್ಲ ಇಮೇಜಸ್ ತಗೊಂಡು ಇಲ್ಲೇ ಫಿಲ್ ಮಾಡಿ ನೋಡ್ರಿ ಹೆಂಗೆ ರಿಸಲ್ಟ್ ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು.